ರಾಜ್ಯದ ಪ್ರಮುಖ ಜನ ಸಮುದಾಯಗಳಲ್ಲಿ ಹಾಲುಮತ ಸಮಾಜ ಪ್ರಮುಖವಾಗಿದೆ. ಈ ಸಮಾಜದ ರಾಜ್ಯದ ಮೊದಲ ಗುರುಪೀಠ ಎಂದರೆ ಅದು ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಸರೂರು ಗ್ರಾಮದ ಮೂಲ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಈ ಸುಕ್ಷೇತ್ರ ರಾಜ್ಯದ ಐತಿಹಾಸಿಕ ಕ್ಷೇತ್ರ ಎಂದು ಹೇಳಲಾಗುತ್ತಿದೆ. ದೇವಸ್ಥಾನದಲ್ಲಿ ನಡೆದಿರುವಂಥ ಅನೇಕ ಪವಾಡಗಳ ಬಗ್ಗೆ ರೇವಣಸಿದ್ದೇಶ್ವರರ ನೈಜ ಇತಿಹಾಸ ನಾಡಿನ ಜನತೆಗೆ ತಿಳಿಸುವ ಕಾರ್ಯ ಸದ್ಯದ ಆಡಳಿತ ಮಂಡಳಿ ಹಾಗೂ ಹಾಲುಮತ ಸಮಾಜ ಮಾಡಬೇಕಿದೆ. ಹೌದು, ತಾಲೂಕಿನ ಪೂರ್ವಕ್ಕೆ ಹೊಂದಿಕೊಂಡಿರುವ ಕೂಗಳತೆ ದೂರದಲ್ಲಿರುವ ಸರೂರು ಗ್ರಾಮದಲ್ಲಿ ಜಗದ್ಗುರು ಶ್ರೀ ರೇವಣಸಿದ್ದೇಶ್ವರರ ದೇವಸ್ಥಾನವಿದೆ. ಕುರುಬರು ಮೂಲತಃ ಶಿವನ ಆರಾಧಕರು. ಆಯಾ ಪ್ರದೇಶ ಮತ್ತು ಪದ್ಧತಿಗಳಿಗೆ ಅನುಗುಣವಾಗಿ ಬೇರೆ ಬೇರೆ ದೈವಗಳನ್ನು ಪೂಜಿಸಿದರೂ ಶ್ರೀ ರೇವಣಸಿದ್ದೇಶ್ವರನೇ ಅವರ ಆರಾಧ್ಯ ದೈವ. ಆದ್ದರಿಂದ ರಾಜ್ಯದ ವಿವಿಧ ಗ್ರಾಮಗಳಲ್ಲಿ ಶ್ರೀ ರೇವಣಸಿದ್ದೇಶ್ವರನ ದೇವಸ್ಥಾನ ಮಠಗಳು ಇವೆ. ಅದರ ಮೂಲ ಮಠವೇ ಸುಕ್ಷೇತ್ರ ಸರೂರು ಎಂದು ವಿಂಗಡಿಸಲಾಗುತ್ತಿದೆ. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಮೂಲ ಗುರುಪೀಠದ ದೇವಾಲಯದ ಭಕ್ತಗಣವಿದೆ. ಅನ್ಯ ಧರ್ಮೀಯರು ಸಹ ಈ ದೇವಾಲಯಕ್ಕೆ ಬಂದು ರೇವಣಸಿದ್ದೇಶ್ವರನ ದರ್ಶನ ಪಡೆದು ಪಾವನರಾಗುತ್ತಾರೆ. ಅಲ್ಲದೆ ಭಕ್ತರು ಹರಿಕೆ ಹೊರುತ್ತಾರೆ. ಅಂದುಕೊಂಡಂತೆ ಬಯಕೆಗಳು ಈಡೇರಿದ ಮೇಲೆ ಭಕ್ತರು ಹರಿಕೆ ತೀರಿಸಿ ಪುನೀತರಾಗುತ್ತಾರೆ. ಇಂದಿಗೂ ಈ ಪ್ರತೀತಿಯನ್ನು ಭಕ್ತರು ರೂಢಿಸಿಕೊಂಡು ಬಂದಿದ್ದಾರೆ. ಏಳನೇ ಶತಮಾನದಲ್ಲಿ ರೇವಣಸಿದ್ದೇಶ್ವರ ಶ್ರೀಗಳು ಸಂಚಾರ ಮಾಡುವ ವೇಳೆಯಲ್ಲಿ ಪರಮಶಿವನ ಆಜ್ಞೆಯಂತೆ ತೂಗುಡ್ಡದಲ್ಲಿ ತಪಸ್ಸು ಮಾಡಿ ಸುಕ್ಷೇತ್ರ ಸರೂರದಲ್ಲಿ ಬಂದು ಐಕ್ಯರಾದರು. ವರ್ಷದಲ್ಲಿ 2 ಬಾರಿ ಶಿವರಾತ್ರಿ ಹಾಗೂ ಶ್ರಾವಣ ಮಾಸದಲ್ಲಿ ದೇವಾಲಯದಲ್ಲಿ ಜಾತ್ರೆ ಆಗುತ್ತದೆ. ಈ ದೇವಾಲಯ 7 ಕಳಸಗಳನ್ನೊಳಗೊಂಡಿದೆ. ಭಾಷಾವಾರು ಮೈಸೂರು, ಮದ್ರಾಸ್, ಹೈದರಾಬಾದ್, ಮುಂಬೈ ಪ್ರಾಂತ್ಯವಾರು ಹಂಚಿಕೆಯಾಗಿದ್ದ ಸಂದರ್ಭದಲ್ಲಿ ಕುರುಬ ಸಮಾಜದವರಿಗೆ ಈ ರೇವಣಸಿದ್ದೇಶ್ವರ ದೇವಸ್ಥಾನವೇ ಮೊದಲ ಗುರುಪೀಠ ಆಗಿತ್ತು. ಬರುತ್ತಾ ದಿನಗಳಲ್ಲಿ ಸುಕ್ಷೇತ್ರ ನಿರ್ಲಕ್ಷ್ಯಕ್ಕೆ ಒಳಪಡಲಾಯಿತು. ಹಾಲುಮತ ಸಮಾಜದ ಕನಕ ಗುರುಪೀಠಗಳಾದ ಕಾಗಿನೆಲೆ, ಶಾಖಾಮಠ, ಹೊಸದುರ್ಗ, ತಿಂತಣಿ ಬ್ರಿಡ್ಜ್, KR ನಗರ 1992ರಲ್ಲಿ ಆರಂಭವಾದವು. ಇದು ಅನೇಕ ಹಿಂದುಳಿದ ವರ್ಗಗಳ ಗುರುಪೀಠ ಸ್ಥಾಪನೆಗೆ ಪ್ರೇರಣೆಯಾಯಿತು. ಅದರಂತೆ ಮೊದಲನೆಯ ಮೂಲ ಗುರುಪೀಠಾದ ಸರೂರು ರೇವಣಸಿದ್ದೇಶ್ವರ ಕ್ಷೇತ್ರ ಎಂದೋ ಪ್ರಾಧಿಕಾರಗೊಳ್ಳಬೇಕಿತ್ತು. ಆದರೆ ಇದುವರೆಗೂ ರಾಜಕೀಯ ನಾಯಕರ ಹಿತಾಸಕ್ತಿ ಕೊರತೆಯೋ ಸಮಾಜದ ನಿರಾಸಕ್ತಿಯೋ ಇಂದಿಗೂ ದೇವಸ್ಥಾನ ಅಭಿವೃದ್ಧಿ ಕಾಣದೆ ವಂಚನೆಯಾಗಿದೆ. ಪ್ರತಿ ಭಾನುವಾರ ಅಮಾವಾಸ್ಯೆ, ಶ್ರಾವಣ ಮಾಸ, ಹಬ್ಬ ಹರಿದಿನಗಳಲ್ಲಿ ವಿವಿಧ ಜಿಲ್ಲೆ ತಾಲೂಕುಗಳಿಂದ ನೂರಾರು ಪ್ರವಾಸಿಗರು ಬರುತ್ತಾರೆ. ಆದರೆ ಅವರಿಗೆ ಇತಿಹಾಸ ಮಾಹಿತಿ ಹೇಳಲು ಯಾರೊಬ್ಬರು ಮಾರ್ಗದರ್ಶನ ಕೂಡ ಇಲ್ಲ. ನಾಡು ನುಡಿಗಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಮಾಡುತ್ತೇವೆ ಎಂದು ಮಾತಿನಲ್ಲಿ ಹೇಳುವ ಸರ್ಕಾರಗಳು ಇಂತಹ ಒಂದು ಐತಿಹಾಸಿಕ ಸ್ಥಳವನ್ನು ರಾಜ್ಯದಲ್ಲಿ ಗುರುತಿಸದೆ ಮರೆಮಾಚುತ್ತಿರುವುದು ವಿಪರ್ಯಾಸವೇ ಸರಿ. ಇದು ಮೇನ್ ಗುರುಪೀಠ ಸರೂರು ಅನ್ನೋಂಥದ್ದು. ಇಲ್ಲಿ ಬಂದು ಹೋದ್ರೆ ಭಾಳ ಚಲೋ ಆಗ್ತದೆ ನಮ್ಗೆ. ಗುರುಪೀಠ ಇದು ಇಡೀ ರಾಜ್ಯಕ್ಕೆ ಗುರುಪೀಠ. ಈ ಮುದ್ದೇಬೇಳಕ್ಕೆ ಬಂದಿರ್ತಾರೆ. ಮುದ್ದೇಬೇಳೆ ಬೇರೆ, ಸರೂರು ಬೇರೆ ಅಲ್ಲ. ಇಲ್ಲಿ ಭಾಳ ಆದ್ರೆ 7 ಕಿಲೋಮೀಟ್ರ್ ಅದ. ಇಲ್ಲಿ ಬಂದು ಸ್ವಲ್ಪ ದೇವ್ರ ದರ್ಶನ ಪಡ್ಕೊಂಡು, ಯಾಕಂದ್ರೆ ಗುರುಪೀಠ ಅದು ಸರೂರ ರೇವಣಸಿದ್ದೇಶ್ವರ ದರ್ಶನ ತೊಗೊಂಡು ಹೋದ್ರೆ ತಮಗೂ ಒಂದು ತಲೆಯಾಗ ಬರ್ತದೆ ಅನ್ನೋಂಥದ್ದೊಂದು ನಮ್ಮಲ್ಲಿ ವಿನಂತಿ ಅದ. ಅದಕ್ಕೆ ಇದನ್ನು ಈ ಬರುವಂಥ ದಿನಮಾನಗಳಲ್ಲಿ ಅವರು ಬಂದು ಒಂದು ಸ್ವಲ್ಪ ಇದನ್ನು ದರ್ಶನ ತಗೊಂಡು ಇದು ಏನದ ಅನ್ನೋಂಥದ್ದು ನೋಡಿ ಹೋಗಿ ಅದನ್ನು ವಿಚಾರಣೆ ಮಾಡಿ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಂತೇಳಿ ನಾನು ಮನವಿ ಕೊಡ್ತಾ ಇದ್ದೀನಿ. ಸುಕ್ಷೇತ್ರ ಸರೂರಿನ ಒಡೆಯ ರೇವಣಸಿದ್ದೇಶ್ವರ 7 ಗುಡಿಯ ಜಾತ್ರಾ ಮಹೋತ್ಸವ ಶಿವರಾತ್ರಿಯಿಂದ ಪ್ರಾರಂಭವಾಗುತ್ತದೆ. ದಿನಾಂಕ 26 ಬುಧವಾರದಂದು ಮಧ್ಯಾಹ್ನ 3 ಗಂಟೆಗೆ ಶ್ರೀ ರೇವಣಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವದೊಂದಿಗೆ ಮದರಿ ಗ್ರಾಮದ ಹತ್ತಿರ ಕೃಷ್ಣಾ ನದಿಗೆ ಗಂಗಾ ಸ್ಥಳಕ್ಕೆ ಹೋಗಿ ಬರುವುದು. ಅಂದೇ ರಾತ್ರಿ ಸುಪ್ರಸಿದ್ಧ ಭಜನಾ ಮಂಡಳಿಯವರಿಂದ ಬೆಳಗಿನವರೆಗೆ ಶಿವಭಜನೆ.
ದಿನಾಂಕ 27 ಗುರುವಾರ 11 ಗಂಟೆಗೆ ಸಕಲ ವಾದ್ಯ ವೈಭವದೊಂದಿಗೆ ಹಾಗೂ ಪಂಚೇರಿ ಗ್ರಾಮದ ಕರಡಿ ಮಜಲು ಹಾಗೂ ಬಳಬಟ್ಟಿ ಗ್ರಾಮದ ಬೊಂಬೆ ಕುಣಿತದೊಂದಿಗೆ ಗ್ರಾಮದ ಶ್ರೀ ರೇವಣಸಿದ್ದೇಶ್ವರ ಗುಡಿಯಿಂದ 7 ಗುಡಿವರೆಗೂ ಕಳಸಗಳ ಮೆರವಣಿಗೆ, ನಂತರ ಕಳಸವು ಶಿಖರಕ್ಕೇರುವುದು. ಅಂದೇ ಸಂಜೆ 6 ಗಂಟೆಗೆ ಸಕಲ ವಾದ್ಯ ವೈಭವದೊಂದಿಗೆ ಶ್ರೀ ರೇವಣಸಿದ್ದೇಶ್ವರ ಪಲ್ಲಕ್ಕಿ ಉತ್ಸವ, ನಂತರ ಚಿತ್ತಕಾರದ ಮದ್ದು ಸುಡುವುದು. ರಾತ್ರಿ 1 ಗಂಟೆಗೆ ಶಿವವಾಣಿ. 28 ಶುಕ್ರವಾರದಂದು ಬೆಳಗ್ಗೆ 10 ಗಂಟೆಗೆ ಶ್ವಾನಗಳ ರೇಸ್ ಹಾಗೂ ಮಧ್ಯಾಹ್ನ 2 ಗಂಟೆಗೆ ತೇರುಬಂಡಿ ರೇಸ್. ಅಂದೇ ದಿನ ರಾತ್ರಿ 10 ಗಂಟೆಗೆ ಶ್ರೀ ಅಂಜನಿ ಪುತ್ರ ನಾಟ್ಯ ಸಂಘ ಚಿಕ್ಕಲಗುಂಡಿ ಇವರಿಂದ ಕರಿಮಣಿ ಮಾಲೀಕ ನೀನಲ್ಲ ಎಂಬ ಸುಂದರ ಸಾಮಾಜಿಕ ನಾಟಕ ನಡೆಯುವುದು. ಮಾರ್ಚ್ 1 ಶನಿವಾರದಂದು ಸಾಯಂಕಾಲ ಮುಕ್ತ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿ. ದಿನಾಂಕ 2 ರಂದು ರವಿವಾರ ಸಂಜೆ 6ಕ್ಕೆ ಓಪನ್ ಕೆಂದ ಟಗರಿನ ಕಾಳಗ. ಹೀಗೆ ಹಲವಾರು ಕಾರ್ಯಕ್ರಮಗಳು ಜಾತ್ರಾ ಮಹೋತ್ಸವದ ಅಂಗವಾಗಿ ಅದ್ಧೂರಿಯಾಗಿ ಜರುಗುತ್ತವೆ. ಭಕ್ತರು ಬಂದು ಶ್ರೀ ರೇವಣಸಿದ್ದೇಶ್ವರ ಕೃಪೆಗೆ ಪಾತ್ರರಾಗಬೇಕು ಎಂದು ದೇವಸ್ಥಾನದ ಮುಖ್ಯಸ್ಥರಾದ ಸಹದೇವಯ್ಯ ಗುರುವಿನ್ ಹಾಗೂ ಮಲ್ಲಿಕಾರ್ಜುನ ಗುರುವಿನ್ ಇನ್ನಿತರು ತಿಳಿಸಿದ್ದಾರೆ. 6ನೇ ತಾರೀಕು ಬುಧವಾರ ಶಿವೋಗ ದಿನ ರೇವಣಸಿದ್ದೇಶ್ವರ ಪಲ್ಲಕ್ಕಿ ಗಂಗಸ್ಥಳಕ್ಕೆ ಹೋಗಿ ಬರ್ತದೆ. ನಂತರ 27ನೇ ತಾರೀಕು ಮುಂಜಾನೆ ಗ್ರಾಮದ ಗುರು ರೇವಣಸಿದ್ದೇಶ್ವರ ಗುಡಿ ಅದ, ಅಲ್ಲಿ ಕಳಸದ ಗುಡಿ ಅಂತಾರೆ ಅದಕ್ಕೆ. ಅಲ್ಲೆಲ್ಲ ಕಳಸದ ಅದ್ದೂರಿಂದ ವಾದ್ಯ ವೈಭವದಿಂದ ಕಳಸದ ಮೆರವಣಿಗೆ ಆಗ್ತದೆ. ಕಳಸು ಬಂದು ಇಲ್ಲಿಗೆ ತಲುಪ್ತಾವು, ಶಿಖರಕ್ಕೆ ಇರ್ತಾವೆ. ನಂತರ 7-8 ಗಂಟೆಗೆ ಪಲ್ಲಕ್ಕಿ ಉತ್ಸವ ನಡೀತದೆ. ಪಲ್ಲಕ್ಕಿ ಉತ್ಸವ ಮಿನಿಮಮ್ ರಾತ್ರಿ 1 ಗಂಟೆಗೆ ಬರ್ತದೆ. ಇಲ್ಲಿ ಶಾಂತ ಮುತ್ತಯ್ಯನವರು ಜೀವಂತ ಐಕ್ಯ ಸ್ಥಳ ಅದ, ಶಾಂತಗಿರಿ ಅಂತಾರೆ ಅದಕ್ಕೆ. ಅಲ್ಲಿ ಇಡೀ ಎಲ್ಲ ಸಮಾಜದ ಎಲ್ಲ ಆ ಧರ್ಮ ಈ ಧರ್ಮ ಮತ್ತು ಎಲ್ಲ ಸಮಾಜದವರು ಕಲ್ತಿರ್ತಾರೆ. ಇಲ್ಲಿ ರಾಜ್ಯ ಮೂಲೆಯಿಂದ ಬಂದಿರ್ತಾರೆ ಭಕ್ತಾದಿಗಳು. ಅಲ್ಲಿ ಎಣ್ಣೆ ಎರಿತಾರೆ, ಪೂಜೆ ಪುನಸ್ಕಾರ ಆಗ್ತದೆ. ಹೊಳೆ ನೀರು ತಂದಿರ್ತಾರೆ, ಹೊಳೆ ನೀರು ಪೂಜೆ ಮಾಡ್ತಾರೆ. ಅಲ್ಲಿ ಶಿವವಾಣಿ ಹೇಳಿಕೆ ಆಗ್ತದೆ. ನಂತರ ಕಳಸಗಳು ಪಲ್ಲಕ್ಕಿ ಹೊಳ್ಳಿ ಗ್ರಾಮದ ದೇವಸ್ಥಾನಕ್ಕೆ ಸೂರ್ಯ ಹೊಂಡಕ್ಕೆ ತಲುಪ್ತಾವೆ. ಮುಂದೆ ಏನಪ್ಪ ಅಂದ್ರೆ ಧಾರ್ಮಿಕ ಕಾರ್ಯಗಳು ನಡೀತಾವೆ. 3-4 ದಿನ ಈ ಕುಸ್ತಿ, ಈ ಕಬಡ್ಡಿ, ಇವು ನಾಟಕ, ಇಂಥವೆಲ್ಲ ಕಾಳಗ, ಟಗರಿನ ಕಾಳಗ, ಇಂಥವು ಧಾರ್ಮಿಕ ಕಾರ್ಯಕ್ರಮ ದಿವಸ 1-2 ಕಾರ್ಯಕ್ರಮ ಮಾಡ್ತಾರೆ. 5-6 7 ದಿನ ಜಾತ್ರೆ ಆಗ್ತದೆ. ಇದು